ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಬಾಬಾ ಸಾಹೇಬರ 135ನೇ ಜಯಂತಿಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ನಡೆದಂತಹ ವೇದಿಕೆ ಕಾರ್ಯಕ್ರಮ ಸರಳ ರೀತಿಯಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಸಂಭ್ರಮಾಚರಣೆ. ಪ್ರತಿಯೊಬ್ಬರೂ ಅಂಬೇಡ್ಕರ್ ಆದರ್ಶದ ಬೆಳಕಿನತ್ತ ಸಾಗೋಣ. ತಹಶೀಲ್ದಾರ್ ಅನಿಲ್ ಕುಮಾರ್, ದೇವನಹಳ್ಳಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತೋರಿರುವಂತಹ ಸ್ವಾಭಿಮಾನದ ಹಾದಿಯಲ್ಲಿ ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಆಶಯಗಳನ್ನ ಜನ ಮನಕ್ಕೆ ಮುಟ್ಟಿಸುತ್ತಿರುವಂತಹ ಕೆಲ ಮಹನೀಯರ ಪ್ರಯತ್ನ ಶ್ಲಾಘನೀಯ. ಆದ್ದರಿಂದ ಪ್ರತಿಯೊಬ್ಬರೂ ಅಂಬೇಡ್ಕರ್ ಅವರ ಆದರ್ಶದ ಬೆಳಕಿನತ್ತ ಸಾಗೋಣ ಅಂತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಮತ್ತು ತಹಶೀಲ್ದಾರ್ ಅನಿಲ್ ಕುಮಾರ್ ಹೇಳಿದ್ರು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ಬಾಬಾ ಸಾಹೇಬರ 135ನೇ ಜಯಂತಿಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ನಡೆದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅವಮಾನ, ಅಸಮಾನತೆ ಇದನ್ನೆಲ್ಲ ಅನುಭವಿಸಿದರು. ನಿರಂತರ ಹೋರಾಟದಿಂದಲೇ ಅವರು ಇಡೀ ಅವರ ವೃತ್ತಿ ಜೀವನದಲ್ಲಿ ಪ್ರತಿ ರೀತಿಯ ಹೋರಾಟಗಳ ಮಾಡ್ತಾನೆ ಬಂದರು. ಬಾಲ್ಯದ ಪ್ರಾಥಮಿಕ ಶಿಕ್ಷಣ ಅದ ಕಾಲದಲ್ಲಿ ಅವರು ತುಂಬ ಅಸಮಾನತೆ, ಅಸ್ಪೃಶ್ಯತೆ, ಅವಮಾನಗಳನ್ನು ಅನುಭವಿಸಿ ಕೊನೆಗೆ ಶಿಕ್ಷಣ ಬೇಡ, ಓದೋದು ಬೇಡ, ಶಿಕ್ಷಕರು ಸಹ ವಿದ್ಯಾರ್ಥಿಗಳು ಅವರಿಗೆ ಅವಮಾನ ಮಾಡ್ತಿದ್ದು ಅದರಿಂದ ಬೇರೆ ಶಿಕ್ಷಣ ಶಾಲೆ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಪಟ್ಟಣದಲ್ಲಿ ಕಟ್ಟಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿರ್ತಾರೆ. ಬಟ್ ಅಲ್ಲಿಗೆ ಹೋಗೋದು ಸಾಕಾಗಿಲ್ಲ. ಹಾಗಾಗಿ ಕೊನೆಗೆ ಅವರು ಇದೊಂದೇ ಶಿಕ್ಷಣದ ಒಂದೇ ಏನಾದರೂ ಸಾಧ್ಯ, ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ, ಮತ್ತು ಇವು ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಶಿಕ್ಷಣ ಮುಂದುವರಿಸ್ತಾರೆ. ಶಾಲೆಯ ಹೊರಗಡೆ ಮಾತ್ರ ಕೊನೆಗೆ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಟೆಂತ್ ಪಾಸ್ ಆಗಿರ್ತಾರೆ. ಅವರ ಆ ಸಮುದಾಯದಲ್ಲಿ ಪ್ರಸ್ತುತವಾಗಿ ಟೆಂತ್ ಪಾಸ್ ಆಗಿ ಎಲ್ಲರಿಗೂ ಮಾರ್ಗದರ್ಶನ ಅಂದರೆ ಎಲ್ಲರಿಗೂ ಪ್ರೋತ್ಸಾಹ ಇಲ್ಲ, ಇಡೀ ಸಮುದಾಯದವರು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಅದೇ ಶಿಕ್ಷಣ ಪಕ್ಷದಲ್ಲಿ ಯಾವುದೇ ಯಾವುದೇ ವ್ಯಾಸಂಗ ಮಾಡಿದ್ರು ಅವರು ಯಾವುದೇ ಈ ಅಸಮಾನತೆ ಇದ್ದೇ ಇದೆ. ಹಾಗಾಗಿ ಇದನ್ನು ಕೂಡ ಬಗ್ಗೆ ಹೋರಾಟ ಮಾಡ್ತಾರೆ. ಆಮೇಲೆ ಯಾವುದೇ ಹೆಚ್ಚಾಗಿ ಅವರ ಚರಿತ್ರೆ, ಅವರ ಚರಿತ್ರೆ ಎಲ್ಲವೂ. ಹಾಗಾಗಿ ನಾವು ಹೆಚ್ಚಿನ ಎಲ್ಲ ಪುಸ್ತಕಗಳಲ್ಲಿ ನಾವು ಇನ್ನೂ ಯಾವುದೇ ಭಾರತದ ಯಾವುದೇ ವಿದ್ಯಾರ್ಥಿಗಳನ್ನು ನಾವು ಭಾರತದ ಚರಿತ್ರೆ, ಅವರ ಅವರು ಸಮಾಜಕ್ಕೆ ನೀಡಿರುವ, ದೇಶಕ್ಕೆ ನೀಡಿರುವ ಕೊಡುಗೆಗಳನ್ನು ಹಾಗಾಗಿ
ಏಪ್ರಿಲ್ 14 ಬಾಬಾ ಸಾಹೇಬರ ಹುಟ್ಟುಹಬ್ಬ ಅವರನ್ನ ನೆನಪು ಮಾಡಿಕೊಳ್ಳಲು ಅವರ ಜಯಂತಿ ಒಂದು ನಿಮಿತ್ತ ನಿಜ. ಆದರೆ ಕೇವಲ ನೆಪ ಮಾತ್ರಕ್ಕೆ ಸರ್ಕಾರಿ ಸುತ್ತೋಲೆಗೆ ಸೀಮಿತವಾಗಿ ಆಷಾಢ ಬೋಧಿ ಆಚರಣೆ ಮಾಡಿ ಕೈ ತೊಳೆದುಕೊಂಡ್ರೆ ಸಾಲದು. ಅವರ ತತ್ವಾದರ್ಶಗಳನ್ನ ಮೆಲುಕು ಹಾಕಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಯುವಕರಿಗೆ ಪ್ರೇರಣೆ ನೀಡಬೇಕು ಅಂತ ಹೇಳಿ ತಿಳಿಸಿದ್ರು. ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ, ಸಮಾಜ ಸೇವಕರು ಹಾಗೂ ಉತ್ತಮ ಭಾಷಣಕಾರರಾದಂತಹ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ನಾವು ಭಾವನಾತ್ಮಕವಾಗಿ ಇಂದಿಗೂ ಮಾತ್ರ ಪ್ರೀತಿಸ್ತಾ ಇದ್ದೇವೆ. ರಾಜಕಾರಣಿಗಳು ತೋರಿಕೆಗೆ ಮಾಡುವಂತಹ ಅದ್ದೂರಿ ಬಾಬಾ ಸಾಹೇಬರ ಪ್ರತಿಮೆ ಫೋಟೋಗಳನ್ನ ಕಾರ್ಯಕ್ರಮಗಳಲ್ಲಿ ಕುಣಿದು ಕುಪ್ಪಳಿಸಿ ಅವರನ್ನೇ ಅಂಬೇಡ್ಕರರ ಪ್ರತಿರೂಪ ಅಂತ ಹೇಳಿ ಭ್ರಮಿಸಿ ಅಂಬೇಡ್ಕರರ ನಿಜ ಆಶಯಗಳನ್ನೇ ಮರೆತಂತಿದೆ. ಜಾತಿ ಪಕ್ಷಗಳ ಬೇಲಿ ಕಟ್ಟಿಕೊಂಡು ದ್ವೇಷಾಸೂಯೆ ಸಾಧಿಸುತ್ತಾ ಏನನ್ನೂ ಸಾಧಿಸಲಾರರು. ಹಾಗಾಗಿ ಅವರು ಕೊಟ್ಟಿರುವಂತಹ ಅರಿವಿನ ಅಸ್ತ್ರವನ್ನ ಕೈಗೆತ್ತಿಕೊಂಡು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಸಮಾಜದ ಎಲ್ಲಾ ವರ್ಗದ ಜನರಿಗೂ ಸಮಾನ ಅವಕಾಶವನ್ನ ನೀಡುತ್ತಾ ಒಂದಾಗಿ ಜೀವನವನ್ನ ನಡೆಸಬೇಕಾಗಿದೆ ಅಂತ ಹೇಳಿ ತಿಳಿಸಿದ್ರು. ಆ ಕಾರಣಕ್ಕಾಗಿ ನಾವು ಸದಾ ಅಂಬೇಡ್ಕರ್ ಅವರ ವಿಚಾರಗಳ ಜೊತೆನೆ ನಾವು ಇರುವಂತ ಕಾರಣಕ್ಕೆ ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ಅದೊಂದು ನಮಗೆ ಮರುಹುಟ್ಟು, ಅದೊಂದು ಸಂಭ್ರಮ, ಅದು ಒಂದು ನಮಗೆ ಹೊಸ ಚೈತನ್ಯ ಕೊಡುವಂಥದ್ದು. ಆ ಕಾರಣಕ್ಕಾಗಿ ಅಂಬೇಡ್ಕರ್ ನಮಗೆ ಮತ್ತೆ ಮತ್ತೆ ನಮ್ಮ ಮುಂದೆ ಬಂದು ನಿಲ್ತಾನೆ ಇರ್ತಾರೆ. ಬಾಬಾ ಸಾಹೇಬರು ಬಹುಶಃ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ದಿದ್ರೆ, ಅಂಬೇಡ್ಕರ್ ಏನಾದರೂ ಇಲ್ಲದೆ ಹೋಗಿದ್ದಿದ್ರೆ, ಒಂದು ಸಾರಿ ಈ ಸಮಾಜವನ್ನು ನಾವು ಯೋಚನೆ ಮಾಡ್ಕೋಬೇಕು, ನಮ್ಮನ್ನು ನಾವೇ ಯೋಚನೆ ಮಾಡ್ಕೊಳ್ಳಿ. ಅಂಬೇಡ್ಕರ್ ಏನಾದರೂ ಈ ದೇಶದೊಳಗಡೆ ಇಲ್ಲದೆ ಹೋಗಿದ್ದಿದ್ರೆ ನಾವು ಎಲ್ಲಿರ್ತಿದ್ವಿ, ನಮ್ದು ಯಾವ ಯಾವ ಕೆಲಸಗಳು ನಮಗೆ ಕಾಯಂ ಆಗ್ತಿದ್ವು, ಯಾರ ಹೊಲಗಳಲ್ಲಿ, ಯಾರ ಮನೆಯ ಹಟ್ಟಿಗಳಲ್ಲಿ, ಹಾಡಿಗಳಲ್ಲಿ ಚೀತಗಾರರಾಗಿ ಉರು ಪುಟಗಳಿಗಿಂತ ಕಡೆಯಾಗಿ ಎಲ್ಲೋ ಹುಟ್ಟಿ ಎಲ್ಲೋ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ವಿ. ಇವತ್ತು ಎಲ್ಲ ಗೌರವಗಳು ನಮಗೆ ಸಿಕ್ಕಿದಾವ ಅಂತ ಹೇಳಿದ್ರೆ, ಅವಕಾಶಗಳು ಸಿಕ್ಕಿದಾವ ಅಂತ ಹೇಳಿದ್ರೆ ಅದು ಎಲ್ಲ ಜಾತಿಗಳಿಗೂ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಬರೆದೇ ಹೋಗಿದ್ರೆ, ನಮ್ಮ ಶಾಸ್ತ್ರಗಳು ಹೇಳ್ತಾ ಇದ್ವು, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಜನ್ಮದಾತೆ ಸ್ತ್ರೀ ಚಂಚಲೆ. ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಹುಟ್ಟುತ್ತಲೇ ಚಂಚಲೆ ಅಂತೆ. ಸ್ತ್ರೀ ಹುಟ್ಟುತ್ತಲೇ ಚಂಚಲೆ, ಅವಳಿಗೆ ಆಸ್ತಿಯ ಹಕ್ಕು, ಅಧಿಕಾರದ ಹಕ್ಕು, ಅವಕಾಶದ ಹಕ್ಕು ಅವು ಯಾವುದು ಕೊಡಬಾರದು, ಒಂದು ಮೂಲೆಯಲ್ಲಿ ಮಾತ್ರ ಇರಬೇಕು. ಅವಳು ಇನ್ನೊಬ್ಬರ ದಾಸಿಯಾಗಿ ಗುಲಾಮರಾಗಿ ಬದುಕಬೇಕು ಅನ್ನೋದು ನಮ್ಮ ಪುರಾಣಗಳು, ನಮ್ಮ ಶಾಸ್ತ್ರಗಳಿವೆ. ಆದರೆ ಇದರ ವಿರುದ್ಧ ಸ್ತ್ರೀಗೂ ಸಮಾನತೆಯ ಹಕ್ಕು ಬೇಕು, ಅವಕಾಶ ಬೇಕು, ಶಿಕ್ಷಣ ಬೇಕು. ಅವಳು ಪುರುಷರಷ್ಟೇ ಸಮರ್ಥರು ಅನ್ನೋದನ್ನು ನಿರೂಪಿಸಿತ್ತು ಈ ದೇಶದ ಸಂವಿಧಾನ ಅನ್ನೋದನ್ನು ಅರ್ಥ ಮಾಡಿತು. ಈ ಎಲ್ಲವೂ ಬಿಡುಗಡೆ ಸಿಕ್ಕಿದೆ ಅಂತ ಹೇಳಿದ್ರೆ, ಇವತ್ತು ಮಹಿಳೆಯ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಹೊಂದಿದ್ದಾಳೆ ಅಂತ ಹೇಳಿದ್ರೆ, ಆ ವಿಮೋಚಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನು ನೀವು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳಲೇಬೇಕಾಗ್ತದೆ. ಬುಳ್ಳಹಳ್ಳಿ ರಾಜಪ್ಪರವರು ಮಾತನಾಡಿ, ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕರ್ತವ್ಯ ನಿಷ್ಠೆ ಮತ್ತು ವಿಚಾರಧಾರೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ರು. ಬಾಬಾ ಸಾಹೇಬರು ಒಂದು ದೇಶದ ಪ್ರಗತಿಯನ್ನ ಸದಾ ಬಯಸ್ತಾ ಇದ್ರು. ಅಂತಹ ವ್ಯಕ್ತಿತ್ವವನ್ನ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಿಸದೆ ವರ್ಷದ ಪ್ರತಿನಿತ್ಯವೂ ಅವರ ತತ್ವಾದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸರ್ಕಾರ ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಿಂದ ಅವರ ಜನ್ಮ ದಿನಾಚರಣೆ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದೆ. ಅದೇ ರೀತಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಅನಾವರಣಗೊಳ್ಳಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಈ ಬಾಬಾ ಸಾಹೇಬರ ಪ್ರತಿಮೆ ಲೋಕಾರ್ಪಣೆಗೊಳ್ಳುವುದಲ್ಲಿಯಾದರೂ ಅವರು ಮುಂದಾಳತ್ವವನ್ನು ವಹಿಸಿ ಆದಷ್ಟು ಬೇಗ ನಡೆಸಿಕೊಡ್ಲಿ ಅಂತ ಹೇಳಿ ತಿಳಿಸಿದ್ರು. ಜಾತ್ಯತೀತೆಯಿಂದ ಈ ಸಾಮಾಜಿಕ ಪಿಡುಗಿನಿಂದ ಹೊರಗಡೆ ಬರಬೇಕಾದ್ರೆ ಶಿಕ್ಷಣದ ಮೂಲ ಶಕ್ತಿ ಎಂಬುದಾಗಿ ಹರಿದುಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ವಿದ್ಯಾಭ್ಯಾಸವನ್ನ ಎಲ್ಲರಿಗೂ ತೆಗೆದುಕೊಂಡು ಹೋದಂದ್ರೆ ಶಿಕ್ಷಣದಿಂದ ಶಿಖರದವರೆಗೂ ಕೂಡ ಸಾಗಿದಂತ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇದ್ದಾರಂದ್ರೆ
ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ನಾವು ನೆನಪು ಮಾಡಿಕೊಳ್ತೇವೆ. ಮೊದಲು ಇವತ್ತು ಒಂದೇ ನಮಗೆ ಶಕ್ತಿ ಶಿಕ್ಷಣ. ಶಿಕ್ಷಣವಿಲ್ಲದೆ ಯಾವ ವ್ಯಕ್ತಿ ಕೂಡ ನಾಗರಿಕ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಅನುಭವದಲ್ಲಿ ಕೂಡ ನಾವು ಅಂದುಕೊಳ್ತೀವಿ. ಇವತ್ತು ಅವಿದ್ಯಾವಂತ ಒಬ್ಬ ನಾಗರಿಕ ಪ್ರಜೆ ಯಾವ ಕೆಳಹಂತದಲ್ಲಿ ನೋಡ್ತೀವೋ ಅದೇ ಉನ್ನತವಾದಂತಹ ವ್ಯಾಸಂಗವನ್ನು ಹೊಂದಿರುವಂತಹ ಒಬ್ಬ ಉನ್ನತ ಅಧಿಕಾರಿಯಿಂದ ಅವರಿಬ್ಬರನ್ನು ನಾವು ತುಲನೆ ಮಾಡಿದಾಗ ಹೆಚ್ಚು ನಾವು ಗಣನೆಗೆ ತೆಗೆದುಕೊಳ್ಳುವುದು ವಿದ್ಯಾಭ್ಯಾಸ ಶಿಕ್ಷಣ ಯಾರು ಪಡ್ಕೊಂಡಿದ್ದಾರೋ ಅವರನ್ನು ನಾವು ಎತ್ತಿ ಹೊರಡ್ತೇವೆ. ಸೊ ಆ ಒಂದು ದಿಸೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನ ಈ ಮಟ್ಟದಲ್ಲಿ ನಿಲ್ಲಿಸಿದಂತ ಬಾಬಾ ಸಾಹೇಬ್ರನ್ನ ಇವತ್ತು ನಾವು ಅವರ ಒಂದು ಅನುಕರಣೆ, ಅವರ ಒಂದು ಅರಿವು ಮತ್ತು ಅವರ ಒಂದು ಶಿಕ್ಷಣದ ಒಂದು ನೀತಿಯನ್ನ ಇವತ್ತು ನಾವು ಎಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕಾಗ್ತದೆ. ಈಗ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಯಾಕಪ್ಪ ಅಂದ್ರೆ ಈ ಹಿಂದಿನ ಸರ್ಕಾರಗಳು ಮಾಡಿರೋಂತ ಕಾಮಗಾರಿ ಇವತ್ತು ನಮ್ಮ ತಾಲೂಕಿನಾಗ ಸುಮಾರು ಜನ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. 3 ವರ್ಷದಿಂದ ನಮ್ಮ ದೇವನಹಳ್ಳಿ ತಾಲೂಕಿನಾಗ ಒಂದೇ ಒಂದು ಕಾಮಗಾರಿ ಸಂಪೂರ್ಣ ಮಾಡಿಲ್ಲ ಇವರು. ಮೊದಲನೇ ಬಾರಿ ಶಾಸಕರಾಗಿ, ಮೊದಲನೇ ಬಾರಿ ನಮ್ಮ ತಾಲೂಕಿಗೆ ಸಚಿವರಾಗಿ ಸಿಕ್ಕಿರೋಂತ ವ್ಯಕ್ತಿಗಳು ಕೊಡ್ತಾ ಇರೋಂತ ಕೊಡುಗೆ ಇದು. ಇನ್ನು ಇವ್ರ ಬಗ್ಗೆ ಹೇಳೋದಕ್ಕೆ ಇನ್ನೇನೈತೆ, ಇನ್ನು ಏನ್ ಹೇಳಿದ್ರು ವ್ಯರ್ಥನೆ ಇವ್ರಿಗೆ. ಅದಕ್ಕಾಗ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ KH ಮುನಿಯಪ್ಪನವರು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ವಿಚಾರವಾಗಿ ಮುಂದಾಳತ್ವ ವಹಿಸ್ಕೊಂಡು ಆದಷ್ಟು ಜಲ್ದಿ ಅದನ್ನ ಇನಾಗ್ರೇಷನ್ ಮಾಡಿಸ್ಕೊಡ್ಬೇಕು ಜಿಲ್ಲಾ ಕಚೇರಿ ಮುಂದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಾಗ ಇವ್ರಿಗ ತಕ್ಕ ಪಾಠ ಕಲ್ಸೋದಕ್ಕ ನಾವು ಎಲ್ಲಾ ತಾಲೂಕಿನ ಸಂಘಟನೆಗಳು ಸಜ್ಜಾಗ್ತೇವೆ. ಸರ್, ಈ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನರಾಮ್ ಅವರ ಜಯಂತಿ ಇಡೀ ದೇಶದಲ್ಲಿ ಈ ಏಪ್ರಿಲ್ 14, ಏಪ್ರಿಲ್ 5ನೇ ತಾರೀಕಿಗೆ ಅಂತಲ್ಲ, ಪ್ರತಿ 365 ದಿವಸನೂ ಇವ್ರ ಜಯಂತಿ ಮಾಡಿದ್ರೆ ನಾವು ಅವ್ರ ಋಣ ತೀರ್ಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶಕ್ಕ ಅತ್ಯುನ್ನತವಾದಂತ ಒಂದು ಸಂವಿಧಾನ ಕೊಟ್ಟಿರೋಂತ ಮಹಾನ್ ಚೇತನ ಅವರು. ಅವ್ರನ್ನ ನಾವು ಇಡೀ ದಿನಾನು ಇಡೀ ಕ್ಷಣನೂ ಸ್ಮರಿಸ್ಬೇಕು ಅವ್ರನ್ನ. ಹಾಗಾಗ್ಬಿಟ್ಟು ನಮ್ಮ ಈ ತಾಲೂಕು ಆಡಳಿತದ ಕಚೇರಿ ಮುಂದೆಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ಬೋದು, ಬಾಬು ಜಗಜೀವನರಾಮ್ ಅವರ ಜಯಂತಿ ಆಗ್ಬೋದು, ವಿಜೃಂಭಣೆಯಿಂದ ಸಂತಸದಿಂದ ಮಾಡಲು ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನೋ ನಮ್ಮ ಸರ್ಕಾರ. ಇದೇ ಸರ್ಕಾರಕ್ಕ ನಮ್ಮದು ಒಂದು ಒತ್ತಾಯ, ನಮ್ಮದು ಒಂದು ಮನವಿ. ಈ ಜಿಲ್ಲಾಡಳಿತ ಭವನ DC ಕಚೇರಿ ಉದ್ಘಾಟನೆ ಆಗಿ ಸುಮಾರು ವರ್ಷಗಳಾಗಿದೆ. ಇದುವರೆಗೂ ಸಹ ಅಲ್ಲಿ ಈ ದಿನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಇದುವರೆಗೂ ಸಹ ಅಲ್ಲಿ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡಿಲ್ಲ. ಆದಷ್ಟು ಜಲ್ದಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಅದ್ರ ಬಗ್ಗೆ ಗಮನ ಹರಿಸಿ DC ಕಚೇರಿ ಮುಂದೆ ಇರೋಂತ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಮಾತು ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗೂ ಶಾಸಕರಿಗೆ, ಸಚಿವರಿಗೆ ಹೇಳ್ತಾ ಇದ್ದೀವಿ ಸರ್. ಇನ್ನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KC ಮಂಜುನಾಥ್, MPCS ಮಾಜಿ ಅಧ್ಯಕ್ಷರು ಮತ್ತು ಬೂದಿಗೆರೆಯ VSSN ಮಾಜಿ ಉಪಾಧ್ಯಕ್ಷರು M ಶಂಕರ್, ಮುಖಂಡರುಗಳಾದಂತಹ ಬುಳ್ಳಳ್ಳಿ ರಾಜಪ್ಪ, ಮಾರಪ್ಪ, ಬೆದ್ದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಳಿಗೇನಹಳ್ಳಿ ಪ್ರಕಾಶ್, ಸಮಾಜ ಸೇವಕರಾದಂತಹ ಕನ್ನಮಂಗಲ ಸೋಮಶೇಖರ್, ದಾಸರ ಬೀದಿ ಮುರಳಿ, ಸೋಲೂರು ನಾಗರಾಜ್, ಡೇವಿಡ್ ನಾರಾಯಣಸ್ವಾಮಿ, ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ರಾಯಸಂದ್ರ ಸೋಮಶೇಖರ್, ಹೋರಾಟಗಾರ್ತಿ ರವಿ, ಕಲಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ನ್ಯೂಸ್ ಕರ್ನಾಟಕ 1 TV ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.